37ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯದ ಯುದ್ಧ. ಮತ್ತಷ್ಟು ಉದ್ವಿಗ್ನಗೊಳ್ಳುತ್ತಾ ಅಮೆರಿಕ ಹಾಗೆ ಇರಾನ್ ನಡುವಿನ ಕದನ. ಈ ಗುಮಾನಿ ಯಾಕೆ ಅಂತ ಅಂದ್ರೆ ಯುದ್ಧ ವಿಮಾನವನ್ನ ಹೊಡೆದು ಹಾಕಿರೋದಕ್ಕೆ ಅಮೆರಿಕ ಕೆಂಡ ಆಗಿದೆ. ಇರಾನ್ ಮೇಲೆ ರಣಭೀಕರ ದಾಳಿಗೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೂ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಲ್ರೆಡಿ 10 ದಿನಗಳ ವಾರ್ನಿಂಗ್ ಅನ್ನು ಅವ್ರೇನು ಕೊಟ್ಟಿದ್ರು ಅಥವಾ ಡೆಡ್ ಲೈನ್ ಅನ್ನು ಕೊಟ್ಟಿದ್ರು. ಬಹುತೇಕ ಡೆಡ್ ಲೈನ್ ಮುಕ್ತಾಯ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇರಾನ್ ಅಮೆರಿಕದ F ಸೀರೀಸ್ನ ವಿಮಾನಗಳನ್ನ ಹೊಡೆದಿರೋದು ಅಮೆರಿಕಾಗೆ ಮರ್ಮಾಘಾತವನ್ನ ತಂದಿಟ್ಟಿದೆ. ಈ ಕಾರಣಕ್ಕಾಗಿನೇ ಅಮೆರಿಕ ಅಂದ್ರೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಮುಖೇನವಾಗಿ ಮತ್ತೊಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಹೊರ್ಮುಜ್ ಕಾಲುವೆಯನ್ನ ಏನಾದ್ರೂ ನೀವು ತೆರೆದೇ ಹೋದ್ರೆ ಇರಾನ್ನಲ್ಲಿ ನರಕ ಸೃಷ್ಟಿಸ್ತೀವಿ ಅಂತಿದ್ದಾರೆ. ಇದೆಲ್ಲದರ ನಡುವೆನೇ ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲೂ ಅಮೆರಿಕ ದಾಳಿಯನ್ನ ಮುಂದುವರಿಸ್ತಾ ಇದೆ. ಪ್ರಮುಖವಾಗಿ ಬುಷೇರ್ ಪರಮಾಣು ಸ್ಥಾವರದ ಮೇಲೆ ಮತ್ತೆ ಬಾಂಬ್ ದಾಳಿ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಿನ್ನೆನೂ ಕೂಡ ಈ ಪರಮಾಣು ಸ್ಥಾವರದ ಅಕ್ಕಪಕ್ಕದಲ್ಲೇ ಬಾಂಬ್ ದಾಳಿ ಆಗಿತ್ತು. ಈಗಲೂ ಕೂಡ ಅಷ್ಟೇ ಬುಷೇರ್ ಪರಮಾಣು ಸ್ಥಾವರದ ಮೇಲೆ ಬಾಂಬ್ ದಾಳಿ ಆಗಿದ್ದು 4 ಬಾರಿ ಗುರಿಯಾಗಿಸಲಾಗಿದೆ. ಇರಾನ್ ಕೂಡ ಇದೇ ವಿಚಾರವನ್ನ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಹೇಳಿಕೆಳಿದು ಪರಮಾಣು ಘಟಕದ ಮೇಲೆ ಅಟ್ಯಾಕ್ ಆಗ್ತಾ ಇರೋ ಕಾರಣಕ್ಕಾಗಿ ವಿಕಿರಣಗಳು ಸೋರಿಕೆ ಆದರೆ ಜನರ ಜೀವಕ್ಕೆ ಅಪಾಯ ಇದೆ. ಇಡೀ ಪ್ರದೇಶವನ್ನ ವಿಕಿರಣದ ಅಪಾಯಕ್ಕೆ ಒಡ್ಡುತ್ತವೆ. ಇರಾನ್ ವಿದೇಶಾಂಗ ಸಚಿವ ಅರಗ್ವಿ ಈ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ಅಮೆರಿಕ ಹೀಗೆ ಪರಮಾಣು ಘಟಕಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ರಷ್ಯಾದ ಹೋಲ್ಡಿಂಗ್ನಲ್ಲಿರುವಂತಹ ಅಥವಾ ರಷ್ಯಾ ಕೆಲ ಪರಮಾಣು ಘಟಕಗಳನ್ನು ಇರಾನ್ನಲ್ಲಿ ಅವರು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈಗ ರಷ್ಯಾ ಕೂಡ ನಿನ್ನೆ ನಡೆದಿರುವಂಥ ಅಟ್ಯಾಕಿಗೆ ಸಂಬಂಧಪಟ್ಟ ಹಾಗೆ ತನ್ನ ಸಿಟ್ಟನ್ನು ವ್ಯಕ್ತಪಡಿಸಿದೆ. ಸುಮಾರು 190ಕ್ಕೂ ಹೆಚ್ಚಿನ ತನ್ನ ಪ್ರಜೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದೆ ರಷ್ಯಾ ಅನ್ನೋದು ಕೂಡ ನಿನ್ನೆ ಎಲ್ಲ ಸುದ್ದಿಯಾಗಿತ್ತು. ಕಾರಣ ಅಂತಂದರೆ ಈ ನಿರ್ವಹಣೆ ಏನು ನಡೀತಾ ಇದೆಯಲ್ಲ, ಈ ಪರಮಾಣು ಘಟಕಗಳ ನಿರ್ವಹಣೆ ಅದನ್ನು ರಷ್ಯಾ ಮಾಡ್ತಾ ಇದೆ ಅನ್ನುವಂಥದ್ದು ಸುದ್ದಿ. ಹಾಗಾಗಿ ಇದೆಲ್ಲ ಒಂದು ವಿಚಾರ. ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾ ಇದ್ರೆ ಅವ್ರಿಗೆ ಸಮಸ್ಯೆನ ಮತ್ತೊಂದು. ಬಟ್ ಏನಾದರೂ ವಿಕಿರಣಗಳು ಸೋರಿಕೆ ಆದರೆ ಬಹುತೇಕ ಆ ಪ್ರದೇಶಕ್ಕೆ ದೊಡ್ಡ ಅನಾಹುತ ಅಥವಾ ದೊಡ್ಡ ಗಂಡಾಂತರ ಕಾದಿರುತ್ತೆ. ಇದು ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಪರಮಾಣು ಸ್ಥಾವರದ ಮೇಲಿನ ದಾಳಿ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಇರಾನ್ ವಿದೇಶಾಂಗ ಸಚಿವ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಮೆರಿಕ ಈ ರೀತಿಯಾದಂತಹ ಅಟ್ಯಾಕ್ ಮಾಡೋ ಮುನ್ನ, ಇಂತಹ ದುಸ್ಸಾಹಸಗಳಿಗೆ ಕೈ ಹಾಕೋ ಮುನ್ನ 2 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ಕೊಂಡು ಇರಾನ್ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಇಲ್ಲಿ ಇರಾನ್ ಯಾವುದಕ್ಕೂ ಬೆಚ್ಚತಾ ಇಲ್ಲ, ಬಗ್ತಾ ಇಲ್ಲ. ಬಟ್ ತನ್ನ ಪರಮಾಣು ಘಟಕಗಳ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಇರಾನ್ಗೆ ಆತಂಕ ಎದುರಾಗ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಇಸ್ರೇಲ್ನ ಕೆಲ ಪರಮಾಣು ಘಟಕಗಳ ಮೇಲೂ ಕೂಡ ಅಥವಾ ಯುರೇನಿಯಂ ಅನ್ನ ಸ್ಟೋರ್ ಆಗಿರುವಂಥ ಜಾಗದ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ ಪ್ರತಿಯಾಗಿ ಅನ್ನೋದನ್ನು ನಾವು ಮೇಲಿನ ಮೇಲೆ ಗಮನಿಸ್ತಾ ಇದ್ದೀವಿ. ಹಾಗಂತ ಇರಾನ್ ಮೇಲೆ ಈ ರೀತಿಯಾದಂಥ ದಾಳಿ ವಿಕಿರಣ ಸೋರಿಕೆ ಹಂತಕ್ಕೆ ಹೋದರೆ ಅದು ದೊಡ್ಡ ಅನಾಹುತವನ್ನು ತಂದೊಡ್ಡುತ್ತೆ. ಆ ಕಾರಣಕ್ಕಾಗಿಯೇ ಇರಾನ್ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಕೇವಲ ನಮಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ. ಹಾಗಂತ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಡೋದನ್ನಂತೂ ನಿಲ್ಲಿಸಿಲ್ಲ. ನಾನು ನೀಡಿದ 10 ದಿನಗಳ ಡೆಡ್ ಲೈನ್ ನಿಮಗೆ ನೆನಪಿದೆಯಾ? ಏಪ್ರಿಲ್ 6ರ ರಾತ್ರಿ 8 ಗಂಟೆಗೆ ಮುಗಿಯುತ್ತಂತೆ ಆ ಡೆಡ್ ಲೈನ್. ಅಂದ್ರೆ ಇನ್ನು ಬಾಕಿ ಇರೋದು ಕೇವಲ 48 ಗಂಟೆಯಷ್ಟೇ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಸಂಧಾನ ಮಾಡ್ಕೊಳ್ಳಿ, ಹೊರ್ಮುಜನ್ನ ಮುಕ್ತಗೊಳಿಸಿ, ಇಲ್ಲದೆ ಹೋದ್ರೆ ಇರಾನ್ಗೆ ನರಕ ದರ್ಶನ ಮಾಡಿಸ್ತೀನಿ ಅಂತ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೀಗೆ ಅಮೆರಿಕದ ಯಾವ ಬೆದರಿಕೆಗೂ ಇರಾನ್ ಬಗ್ಗದೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ.